ಕಣ್ಣೀರು ಬತ್ತಿದ ಮ್ಯಾಲೆ ನಿನ್ನ ಒಡಲಿನ ಮಕ್ಕಳು ಬದುಕೋದ್ಯಾಗೆ ಹೇಳೆ ಕಾಡು ಕಣಿವೇನು ಬರಡಾಗಿ ಬರಿದಾದ ಮ್ಯಾಲೆ ನಿನ್ನ ಕುಡಿಗಳು ಕೊರಗೋದು ನ್ಯಾಯವೇ ಹೇಳೆ ಬದುಕನ್ನು ಕಲಿತೋರು ಬದುಕುತ್ತಲಿರುವರು ಅನ್ನವ ಬೆಳೆಯೋರು ಹಸಿವಿಂದ ಸತ್ತರು ಮೇಲೆ ಕುಂತೋನ್ಗೆ ಎಲ್ಲ ಕಾಣುತ್ತಲ್ಲ ನನ್ನ ಕಣ್ಣಿಗೆ ನಾವು ಕಾಣೋದಿಲ್ಲ ಮೇಲೆ ಕುಂತೋನ್ಗೆ ಎಲ್ಲ ಕಾಣುತ್ತಲ್ಲ ಅವನ ಕಣ್ಣಿಗೆ ನಾವು ಕಾಣೋದಿಲ್ಲ ಯಾವ ಜನ್ಮದ ಕರ್ಮ ನಮ್ಮ ಬೆನ್ನ ಹತ್ತೈತೋ ಯಾರೋ ಮಾಡಿದ ಪಾಪ ಬಡವರ ಪ್ರಾಣ ಹಿಂಡೈತೋ ಮೇವು ಕಣಿಕೆ ಎಲ್ಲ ಒಣಗಿ ಹೋಗೈತಲ್ಲ ಇಲ್ಲಿ ದನಗಳೆಲ್ಲ ಕಟುಕರ ಪಾಲೈತಲ್ಲ ಹಸಿವಿರದ ಮರುಗೋ ಮಕ್ಕಳು ನಗುವಿರದ ನೋವ ಮುಖಗಳು ಹಸುವೆನೇ ನೋಡು ನಿನ್ನ ಕ್ರೌರ್ಯಾನ ಭೂಮಿನೇ ಹೇಳು ಇದುವೇ ನ್ಯಾಯನ ಹೆತ್ತ ಕರುಳಿನ ಕಣ್ಣಿನ ಮ್ಯಾಲೆ ನಿನ್ನ ಒಡಲಿನ ಮಕ್ಕಳು ಬದುಕೋದ್ಯಾಗೆ ಹೇಳೆ ಸಾವು ನೋವುಗಳ ಸಂಧಿ ಕಣ್ಣ ಮುಂದೆ ನಡೆದಾವು ಸಾಧು ಸಜ್ಜನರು ಮೂಕರಾಗಿ ಕುಂತಾರೋ ಶಾಣೆ ಮಂದಿ ಕೂಡ ಸೋತು ಹೋಗುತ್ತಾರೆ ದುಡ್ಡು ದೌಲತ್ತಿನ ಜನರ ಲೋಕದಲ್ಲಿ ಸಾಹುಕಾರ ಕಾಳ ಧನಿಕರ ಮನ್ಸು ಕ್ವಾರಿ ಕಲ್ಲು ಆಗ್ಯಾವು ಅಧಿಕಾರಿ ನೌಕರಿ ಮಂದಿಗೆಲ್ಲ ಕಣ್ಣು ಕಿವಿಗಳೆಲ್ಲ ಹೋಗ್ಯಾವು ನಾಡನ್ನಾಳುವ ನಮ್ಮ ನಾಯಕರು ಬರಿ ಮಾತಲ್ಲೇ ಮನೆ ಕಟ್ಟಾರೋ ಹೆತ್ತ ಕರುಳಿನ ಕಣ್ಣೀರು ಬತ್ತಿದ ಮ್ಯಾಲೆ ನಿನ್ನ ಒಡಲಿನ ಮಕ್ಕಳು ಬದುಕೋದ್ಯಾಗೆ ಹೇಳೆ ಕಾಡು ಕಣಿವೇನು ಬರಡಾಗಿ ಬರಿದಾದ ಮ್ಯಾಲೆ ನಿನ್ನ ಕೈಗಳು ಕೊರ್ಗೋದು ನ್ಯಾಯವೇ ಹೇಳೆ ಕಾವ್ಯ ಪಾಪ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೊಂಚೂರು ಹುಷಾರಿಲ್ಲ ಹಾಂ ಹೇಗೆ ಅನ್ನಿಸ್ತಾ ಇದೆ ಯು ಫೀಲಿಂಗ್ ಗುಡ್ ಇಲ್ಲ ಅಷ್ಟೊಂದೇನಿಲ್ಲ ಓಕೆ ಐ ಕ್ಯಾನ್ ಮ್ಯಾನೇಜ್ ಯು ಕ್ಯಾನ್ ಮ್ಯಾನೇಜ್ ಓಕೆ ಜೋರಾದ ಚಪ್ಪಾಳೆ ಬರಲಿ ಓಕೆ ಇದು ಯಾರು ಹಾಡು ಗೊತ್ತಲ್ಲ ನಿಮಗೆ ಮುನಿರಾಜು ಸರ್ ಹಾಡಿದ್ದು ಅಲ್ವಾ ಗಿವ್ ಬಿಗ್ ಹ್ಯಾಂಡ್ ಅಮೇಝಿಂಗ್ ಸರ್ ಅರ್ಚನಾ ಮ್ಯಾಮ್ ನಮ್ಮ ಕಾವ್ಯ ಅವರು ಈ ಹಾಡನ್ನು ಹೀಗೆ ಪ್ರಸ್ತುತಗೊಳಿಸಿದ್ರು ಪಾಪ ಅವಳಿವತ್ತು ವೇದಿಕೆ ಮೇಲೆ ಬಂದು ನಿಂತ್ಕೊಂಡ ತಕ್ಷಣ ನನ್ನ ತಲೆಗೆ ಬಂದಿದ್ದ ಸಾಲುಗಳೇನು ಗೊತ್ತಾ,
ನೆರಳನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಬಾಡಿದೆ ಈ ಮೊಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾವ್ಯ ಅಂತ. ಪಾಪಚ್ಚಿ ನೀನು ಅಷ್ಟೇಮ್ಮ, ಆರೋಗ್ಯ ಚೆನ್ನಾಗಿ ನೋಡ್ಕೋ, ಬೇಗ ವಾಸಿ ಮಾಡ್ಕೋ. ಇದು ಫಸ್ಟ್ ಆಫ್ ಆಲ್ ಅವರ ಹಾಡಿರೋಂಥ ಹಾಡನ್ನು ಅವ್ರ ಎದುರಿಗೆ ಹಾಡಬೇಕು ಅಂದರೆ ಎಕ್ಸ್ಟ್ರಾ ಹೆದರಿಕೆ ಆಗಿರುತ್ತೆ ನಿಂಗೆ ಪಾಪ. ಅಂದ್ಕೊಂಡೆ ಈಗ ಹಾಡು ಮುಗಿದ ತಕ್ಷಣ ಇವಳು ಹೋಗಿ ಒಂದು ಲೀಟ್ರ್ ವಾಟರ್ ಬಾಟ್ಲ್ ಖಾಲಿ ನೀರು ಕುಡ್ದು ಖಾಲಿ ಮಾಡ್ತಾಳೆ ಅಂತ ಅಷ್ಟು ಅಂತ ಎಂಜಲ್ ನುಂಗ್ತಾ ಇದ್ಲು. ಪಾಪಚ್ಚಿ ನೀನು ತುಂಬ ಚೆನ್ನಾಗಿ ಹಾಡ್ದಿಯಮ್ಮ. ಅಲ್ಲಲ್ಲಿ ಫೈನ್ ಟ್ಯೂನಿಂಗ್ ಬೇಕು ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿ ಹಾಡ್ದು. ಲಿರಿಕ್ಸು ಒಂದು ಚೂರು ಅಲ್ಲಿ ನಿಂಗೆ ಮರ್ತೋಗ್ತಾ ಇತ್ತು ಟೆನ್ಷನ್ನಿಗೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅದ್ರ ಕಡೆ ಗಮನ ಕೊಡು, ಫೈನ್ ಟ್ಯೂನಿಂಗ್ ಕಡೆ ಗಮನ ಕೊಡು. ಅದರ್ವೈಸ್ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಮುನಿರಾಜು ಸರ್ ನಿಮ್ಮದೇ ಹಾಡು. ನನಗೆ ಆಕೆಗೆ ಪಾಪ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋದೊಂದು ಸಂಕಟ. ಆದರೆ ಇನ್ನೊಂದು ಕಡೆ ಆ ಹಾಡಿಗೆ ಅವಳ ಮುಖ ಆಪ್ಟಾಗಿತ್ತು. ಹಾಂ, ಅದು ನೋಡಿ ಅದನ್ನೇ ಹೇಳೋದು, ಹಂಗೆ ನ್ಯಾಚುರಲಾಗಿ ಬರಬಾರ್ದು. ಅದು ಪಾಪ ಕಾಯಿಲೆಗಳೆಲ್ಲ ಬಂದು ಹಂಗೆ ಆಗಬಾರ್ದು. ಆ ಹಾಡಿನ ಸಾಹಿತ್ಯ ಎಲ್ಲ ಅರ್ಥ ಆಗಿತ್ತಲ್ಲಮ್ಮ? ಹಾಂ, ಅರ್ಥ ಆಗಿತ್ತು ಸರ್. ಅಲ್ವಾ? ಅದು ಹಾಡಬೇಕಾದ್ರೆ ರಾಜೇಶ್ ಕೃಷ್ಣನ್ ಅವ್ರು ಬಂದಿದ್ದರು ಸ್ಟುಡಿಯೋಗೆ. ಅವ್ರದ್ದು ನೆಕ್ಸ್ಟ್ ಸಾಂಗ್ ಇತ್ತು. ನನ್ನ ಹಾಡು ಅವರು ನೋಡಿ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದರಿಗೆ ಎಂಥ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ಹಾಡನ್ನು ಹಾಡ್ತಿದ್ದಾಗ ಅವ್ರು ಬಂದರು, ಅವ್ರದ್ದು ನೆಕ್ಸ್ಟ್ ಸಾಂಗ್ ಇತ್ತಲ್ಲ, ನಾನು ಬೇಗ ಬಿಟ್ಕೊಡ್ಬೇಕಾಗಿತ್ತು. ಅವ್ರೇನು ಮಾಡಿದ್ರು ಗೊತ್ತಾ? ಅವ್ರ ದೊಡ್ಡತನ ನೋಡಿ. ಇಲ್ಲ, ಅದ್ಭುತವಾದ ಹಾಡು, ಅವ್ರು ಮೂಡಲ್ಲಿ ಒಳ್ಳೆ ಮೂಡಲ್ಲಿದ್ದಾರೆ, ಅವರು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ, ಅದನ್ನು ಫಿನಿಷ್ ಮಾಡಿಬಿಡಿ, ಆಮೇಲೆ ನಾನು ತೊಗೊಳ್ಳಿ ಅಂದರು. ನಮ್ಮದು ಸ್ಲಾಟ್ ಮುಗ್ದೋಗಿತ್ತು, ಅವ್ರದ್ದು ಸ್ಲಾಟ್ ಇತ್ತು ಸ್ಟುಡಿಯೋದಲ್ಲಿ. ಅದಕ್ಕೆ ಹೇಳೋದು, ಕಲಾವಿದರು ಯಾವಾಗಲೂ ಅವರು ಎಂಜಾಯ್ ಮಾಡಿದ್ರು, ಆಮೇಲೆ ಆ ಹಾಡನ್ನು ಎಂಜಾಯ್ ಮಾಡಿದ್ರು. ಏನಂತ ಇದು ಫೀಲಿಂಗ್ ಇದು ಅಂತ ಹೇಳಿ ಅದು ಭಾಳ ಚೆನ್ನಾಗಿದೆ. ನನಗಂತೂ ಅದು ಆ ಸಾಹಿತ್ಯ ನನಗೆ ತುಂಬ ಇಷ್ಟ ಆಯಿತು. ಯಾರು ಗೊತ್ತಾ ಕಂಪೋಸ್ ಮಾಡಿರೋದು? ಆಪ್ತ ಶಿಷ್ಯ ಲೋಕೇಶ್ ಅಂತ. ನಾನಲ್ಲ, ಲೋಕೇಶ್ ಅಲ್ಲ, ಲೋಕೇಶ್. ಅವ್ರಿಗೊಂದು ಚಪ್ಪಾಳೆ ಕೊಡಿ. ಧನ್ಯವಾದಗಳು, ಚೆನ್ನಾಗಿ ಹಾಡು. ಕಾವ್ಯ ಅವರೇ, ಇಡೀ ಹಾಡು ಒಂದು ರೀತಿ ನಮ್ಮ ಪ್ರಕೃತಿಯ ವೈಪರೀತ್ಯಗಳ ಬಗ್ಗೆ ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸುಚ್ಚಿ ಹೇಳ್ತಕ್ಕಂಥ ಒಂದು ಸಾಹಿತ್ಯ ಇದರಲ್ಲಿದೆ ಅಲ್ವೇ? ಹೌದು ಸರ್. ಹಾಂ, ಯಾಕಂದರೆ ಯಾತಕ್ಕೆ ಮಳೆ ಓದವೋ ಶಿವ ಶಿವ ಲೋಕ ತಲ್ಲಣಿಸುತ್ತದು ಅಂತೇಳಿ ಒಂದು ಹಾಡು ಬರ್ತದೆ. ಅದು ಯಾರಾದರೂ ಮುಂದೆ ಸ್ಪರ್ಧಿಗಳು ಆಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಡಿದ್ರಲ್ಲ ನೋಡಿ, ಅದರಲ್ಲೂ ಇದೇ ರೀತಿಯೇ ಅಲ್ವೇ? ಯಾಕಂದರೆ ಎಲ್ಲವೂ ಸರಿ ಇಲ್ಲದಾಗ, ಪ್ರಕೃತಿ ಮುನಿದಾಗ ಅಥವಾ ಬೇರೆ ವ್ಯವಸ್ಥೆಗಳು ಹೆಚ್ಚು ಕಮ್ಮಿ ಆದಾಗ ಯಾರು ಕೇಳಬೇಕು ಹೇಳಿ? ಅಂಥ ಒಂದು ಒಳ್ಳೆಯ ಸಾಹಿತ್ಯ ಅದು. ನಿಮ್ಮ ಹಾಡಲ್ಲಿ ಸ್ವಲ್ಪ ನಿಮಗೆ ಮೈ ಹುಷಾರಿಲ್ಲದೆ ಇದ್ದರೂ ನೀವು ಅದನ್ನು ಅಚ್ಚುಕಟ್ಟಾಗಿ ಹಾಡಿ ಮುಗಿಸಿದ್ರಿ ನೀವು, ಅದರಲ್ಲೇನೂ ಅನುಮಾನ ಇಲ್ಲ. ಆಗಲಿ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಕಾವ್ಯ, ನಿಮ್ಮ ಮುಂದಿನ ಎಪಿಸೋಡ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕಿಂತ ಇವಾಗ ನಿಮಗೆ ಬೇಕಾಗಿರೋದು ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.